ಇದು ಬ್ಲಾಕ್ ಏ ಒಂದು ನಿಮಿಷ ಇರು ಕುಕುಮ ಇವರು ಆ ಟೈಪ್ ಬಂದಿಲ್ಲ ಪಿಕ್ನಿಕ್ ಗೆ ಬಂದವರೆ ಗೈಸ್ ಹೃದಯ ನನ್ನ ಹೃದಯ ಹೃದಯ ಟುವಿ ಟುವಿ ಅಲ್ಲ ಸಮಯ ಇಲ್ಲಿ ನೋಡಿ ಫ್ರೆಂಡ್ಸ್ ಇದು ಚಿಕ್ಕ ವಯಸ್ಸು 10th ಅಲ್ಲಿ ಸಂಧ್ಯಾ ಮ್ಯಾಮ್ ಹೇಳಿದ್ರು ಅಂತ ತಗೊಂಡಿರೋ ಬ್ರಷ್ ಇನ್ನ ಇಟ್ಕೊಂಡವಳೆ ಇದು ನಾನು ಎಲ್ಲರೂ ಎಲ್ಲೆಲ್ಲಿ ಮಾಡ್ತಾವ್ರಲ್ಲ ಅವಳು ತಂಬಲ್ ಮಾಡ್ತಾವಳೆ ನಾನು ಬೇರೆ ಏನಾರ ಮಾಡ್ಬೇಕಲ್ಲ ಉಪೇಂದ್ರ ಸ್ಟೈಲು ಹಿಂಗೂ ನೋಡ್ಬೋದು ಹಿಂಗೂ ನೋಡ್ಬೋದು ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗ್ ಇಟ್ಸ್ ಅಬೌಟ್ ಆರ್ಟ್ ಡೇ ಏನಂದ್ರೆ ನಮ್ಮ ಜಶ್ವಿನಿ ಮೇಡಮ್ ಅವ್ರು ಆರ್ಟ್ ಡೇ ಪ್ಲಾನ್ ಮಾಡಿದ್ದಾರೆ. ಸೊ ನಮ್ಮ ಗ್ರೂಪ್ ಎಲ್ಲ ಲಾಲ್ಬಾಗ್ ಹೋಗ್ತಿದೀವಿ ಆರ್ಟ್ ಡೇ ಮಾಡಕ್ಕೆ. ಆರ್ಟ್ ಡೇ ಅಂದ್ರೆ ಏನಂತ ನಿಮ್ಗೆ ವ್ಲಾಗ್ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಹೋಗಕ್ ಮುಂಚೆ ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಿದ್ದೀನಿ ನಮ್ಮ ಮಕ್ಕಳಿಗೋಸ್ಕರ. ಇಲ್ಲ ಅವರು ಪ್ರೆಷರ್ ಕುಕ್ಕರ್ ತರ ಹಸುವಾಗ್ಬಿಟ್ರೆ ಆಟು ಗೀಟು ಏನು ಬೇಡ ಎಲ್ಲ ಬಿಸಾಕ್ಬಿಟ್ಟು ಓಡೋಗ್ಬಿಟ್ಟಿರ್ತಾರೆ. ಸೊ ಆ ಟೆನ್ಷನ್ ಬೇಡ ಅಂತ ಪ್ರಿಪೇರ್ ಮಾಡ್ಬಿಟ್ಟು ಕೊಡ್ತಿದ್ದೀನಿ. ಸೊ ನೆಕ್ಸ್ಟ್ ಲೊಕೇಶನ್ ಲಾಲ್ಬಾಗ್. ಸೊ ಹೋಪ್ ಯು ಗೈಸ್ ವಿಲ್ ಎಂಜಾಯ್ ದಿಸ್ ವಿಡಿಯೋ. ನೋಡಿ ಹೇಗಾಗುತ್ತೆ ಅಂತ. ವೆಲ್ ಫ್ರೆಂಡ್ಸ್, ಲಾಲ್ಬಾಗ್ ಬಂದಿದ್ದೀವಿ. ಅದ್ಯಾವುದೋ ಬಂಡೆ ಕೆಳಗಡೆ ಕೂತಿದಾರಂತೆ, ಹುಡುಕ್ತಾ ಇದೀವಿ. ಯಾವ ಬಂಡೆ ಅಂತ ಸಿಗ್ತಾ ಇಲ್ವೇ. ಲಾಲ್ಬಾಗ್ ಏನ್ ಚಿಕ್ಕದೆ, ಅರ್ಧ ಬೆಂಗಳೂರು ಇದ್ದಂಗಿದೆ. ಬನ್ನಿ ಲೊಕೇಶನ್ ಕಳ್ಸವ್ರೆ, ಹೋಗಿ ಅವ್ರನ್ನ ಮೀಟ್ ಆಗೋಣ. ಲೊಕೇಶನ್ ಸಿಕ್ತಾ? ಫೈನಲಿ ಯಾರೋ ಮರದ ಕೆಳಗಡೆ ಎನ್ಲೈಟನ್ಮೆಂಟ್ ಹೊಡ್ಕೊಂಡು ಕೂತ್ಕೊಂಡಿದ್ದಾರೆ ಬಂಡೆ ಅಂದ್ಬಿಟ್ಟು. ಇದು ಬಂಡೆನಾ ಫ್ರೆಂಡ್ಸ್? ಓ, ಜ್ಞಾನಿಗಳು ಮೇಲ್ ನೋಡ್ತವ್ರೆ. ಬಂಡೆ ಕೆಳಗಡೆ ಕೂತಿದ್ರು. ಹಲೋ, ಗುಡ್ ಮಾರ್ನಿಂಗ್. ಬಟ್ ಮರಿಗಳು ಇದು ಬಿದೋಗಲ್ವಾ ಅಲ್ಲಿಂದ? ಗುಡ್ ಮಾರ್ನಿಂಗ್. ಹಿಡ್ಕೋಬೋದಲ್ಲ ಮೊಟ್ಟೆ ಬಂದ್ರೆ ನೋಡಿ ಫ್ರೆಂಡ್ಸ್, ಕೇರು ಮಾಡ್ತಿಲ್ಲ. ಗೆಟ್ ಲಾಸ್ಟ್. ಓಕೆ ಫ್ರೆಂಡ್ಸ್, ಎಲ್ಲ ಆರ್ಟ್ ಡೇ ಅಂತ ಬಂದಿದ್ವಿ. ಪಿಕ್ನಿಕ್ ತರ ಆಡ್ತಾರೆ. ಇದು ಬ್ಲಾಕ್ ಏ ಒಂದು ನಿಮಿಷ ಇರು ಕುಕುಮ ಇವರು ಆರ್ಟ್ ಡೇ ಬಂದಿಲ್ಲ, ಪಿಕ್ನಿಕ್ ಗೆ ಬಂದವರೆ. ಮಾಡ್ತೀನಿ. ಬ್ಲಾಕ್ ಬೇಡವಾ? ಜಸ್ಟ್ ಬ್ಲಾಕ್ ತುಂಬಾ ಒಂತರ ಆರ್ಡರ್. ನಮ್ಮ ಆರ್ಟ್ ಟೀಚರ್ ಫಾಲೋ ಮಾಡ್ತಾರೆ. ಬಿಡಿ, ನನ್ನ ಇಗ್ನೋರ್ ಮಾಡ್ತಾರೆ ಟೀಚರ್. ಆಮೇಲೆ ಟೀಚರ್ ಕೊಟ್ಟೆ ಕೊಡ್ತೀನಿ. ಫಸ್ಟ್ ಅದು. ಹಲೋ ಮಿಸ್ ಕುಕ್ಕು ಅವರೇ, ಏನೋ ಹುಡ್ಕೊಂಡು ಹೋಗ್ತಾ ಇದ್ದೀರಾ? ಏನು ಹೇಳ್ತೀರಾ ಸ್ವಲ್ಪ? ನೆಮ್ಮದಿ ಅಂತೂ ಸಿಗಲ್ಲ. ನಮ್ಮ ಆರ್ಟ್ಗೆ ಪ್ರಿಪೇರ್ ಆಗ್ತಾ ಇದ್ದೀವಿ. ಹಾಗೆ ಇನ್ಪುಟ್ಸ್ ಬೇಕಲ್ಲ, ಎಲ್ಲ ಸ್ಟಾರ್ಟ್ ಮಾಡಬೇಕು ವಿಡಿಯೋ. ಇವರು ಫುಲ್ ಫೋಟೋ ತಗೊಂಡು. ಇಲ್ಲಿ ನೋಡಿ ಫ್ರೆಂಡ್ಸ್ ಇದು ಚಿಕ್ಕ ವಯಸ್ಸು 10th ಅಲ್ಲಿ ಸಂಧ್ಯಾ ಮ್ಯಾಮ್ ಹೇಳಿದ್ರು ಅಂತ ತಗೊಂಡಿರೋ ಬ್ರಷ್ ಇನ್ನ ಇಟ್ಕೊಂಡವಳೆ. ಎಷ್ಟು ವರ್ಷ ಆಯ್ತು 10th ಮುಗ್ದಿ? 15 ವರ್ಷ ಆಗಿರ್ಬೋದು. 10th ಮುಗ್ದಲ್ಲ, ಅದಕ್ಕಿಂತ ಮುಂಚೆ 10 ಇಯರ್ಸ್ 15 ಅಲ್ಲ 10 ಇಯರ್ಸ್ ಆಗಿದೆ. ಫಸ್ಟ್ ಬ್ಯಾಕ್ ಒಂದು 4 ವರ್ಷ ಅದು 15 ವರ್ಷ. ಅದು ಇಲ್ಲ, ಇದು ಓಕೆ. ನೋಡಿ ಲೇಟ್ ಲತೀಫ್ ನಮ್ಮ ಕ್ಲಾಸ್ಗೆ. ಎಷ್ಟೊತ್ತಿಗೆ ಹೇಳಿದ್, ಎಷ್ಟೊತ್ತಿಗೆ ಬಂದಿದ್ದೀರಾ ಮಾನಸ್ ಅವರೇ? ಟೀಚರ್, ಸ್ಟೂಡೆಂಟ್ ಲೇಟ್ ಟು ಪನಿಷ್ಮೆಂಟ್ ಕೊಡಿ. ಯಾರು ಮಾಡಿರೋದು? ಇನ್ನೇ ತೋರಿಸಿ. ವಾಟ್ ಈಸ್ ಯುವರ್ ಕೆಜಿ? ಅಷ್ಟೇ ಬೈಸ್ಕೊಂಡ್ರು ಸ್ಟೂಡೆಂಟ್. ಮಗು ಏನ್ ಬೇಕು ಮಗು? ಟೀಚರ್ ಮಿಕ್ಸ್ ಮಾಡಿ ಅಂದ್ರು, ಆಮೇಲೆ ನಿಲ್ಸಿ ಅಂದ್ರು. ಸೊ ವೇಟಿಂಗ್ ಫಾರ್ ಮೈ ಟೀಚರ್. ಫೇವರೇಟ್ ಸ್ಟೂಡೆಂಟ್ಸ್ ಇದಾರೆ ಅನ್ಸುತ್ತೆ ಕ್ಲಾಸ್ ಅಲ್ಲಿ. ನಮ್ ಕಡೆ ತಿರುಗು ನೋಡ್ತಿಲ್ಲ ಟೀಚರ್. ಇರಿ ತೋರಿಸ್ಬಿಡೋಣ ಫೇವ್ರೆಟ್ ಸ್ಟೂಡೆಂಟ್ಸ್ ಯಾರು. ನಿಶಿಕಾ, ಪ್ರಕೃತಿ ಫೇವರೇಟ್ ಸ್ಟೂಡೆಂಟ್ಸ್ ಟೀಚರ್ಗೆ. ಬಯಾಸ್ ಮಾಡಬಾರ್ದು ಟೀಚರ್. ಓಕೆ, ನೀವೇನ್ ಕಲರ್ ಸೆಲೆಕ್ಟ್ ಮಾಡಿದ್ರಿ? ನಾವು ಇದು ಗೋಗ್ರೀನ್. ಪರಿಸರಕ್ಕೆ ನಾವು ಮುಡಿಪಾಗಿಟ್ಟಿದ್ದೀವಿ. ಪರಿಸರಕ್ಕೆ ನಾವು ಮುಡಿಪಾಗಿಟ್ಟಿದ್ದೀವಿ. ನೀವು ನೀವು ಬೀಚ್ ಬ್ಯಾಕ್ಗ್ರೌಂಡ್ ಹಾಕ್ಬೇಕು. ಗ್ರೀನ್ ತಾನೆ, ಗ್ರೀನ್ ಬೇಕು ನಿಮ್ಗೆ. ಲೀಫ್ ಪ್ರಿಂಟ್ ಮಾಡ್ಕೊಳ್ಳಿ. ಬ್ಯಾಕ್ಗ್ರೌಂಡ್ ಚಿಕ್ಕದು ಯೂಸ್ ಮಾಡಿ, ದೊಡ್ಡದು ಮಾಡ್ಬಿಡಿ. ಯಾಕಂದ್ರೆ ಮರ ಬರುತ್ತಲ್ಲ, ಅದಕ್ಕೆ ಯಾವ ಚಿಕ್ಕ ಲೀಫ್ ತಗೋತೀವಿ. ವಿಚ್ ಕಲರ್ ಡೂ ಯು ಚೂಸ್? ವೈಲೆಟ್. ನೈಸ್.
ಇಟ್ಕೊಂಡಿರ್ತೀನಿ ವಿಡಿಯೋ ಅಲ್ಲಿ ಅಪ್ಲೋಡೆಡ್ ಲೈಕ್ ಲೇಟರ್ ಅಂದ್ರೆ ವೆರಿ ಲೇಟರ್ ಇಸ್ ವೆನ್ ವಿ ಹ್ಯಾವ್ ಆಲ್ ಕಿಡ್ಸ್ ಅಂಡ್ ಆಲ್. ಗೈಸ್ ನೋಡಿ ಗೈಸ್, ಆರ್ಟ್ ಬೆಲೆ ಇಲ್ಲ, ಎಡಗೈಲಿ ಮಾಡ್ತಾವಳಿ ಹುಡುಗಿ. ನಮಗೂ ಎಡಗೈಲಿ ಮಾಡಕ್ ಬರುತ್ತೆ, ಬಟ್ ನಾವು ಬೆಲೆ ಕೊಟ್ಟು ಬಲಗೈಲಿ ಮಾಡ್ತೀವಿ. ಓಕೆನಾ? ಏನ್ ಮಾಡ್ತಿದ್ಯಾ ಸರ್? ವೈಟ್ ಇವ್ರ ಪ್ಯಾಟ್ರನ್ ಇದಕ್ಕಿನ್ನ ಸ್ವಲ್ಪ ಡಾರ್ಕ್ ಅಲ್ಲಿ ಮಾಡು. ಮೇಡಮ್ ಎಕ್ಸ್ಪ್ಲೇನ್ ಮಾಡ್ತಾರೆ. ಇದಕ್ಕಿನ್ನ ಕಡಿಮೆನೂ ಕಾಣಿಸ್ತಾ ಇರೋದು. ಹೈಲೈಟ್ ಥಿಂಗ್ ಇದು. ಫಸ್ಟ್ ಸರ್ಕಲ್ ಹಾಕುವ, ದಿಶಿಕ್ ಆದ್ರೆ ಕಾಂಪಸ್ ಕೊಟ್ಟಿದ್ದೀನಿ. ಸರ್ಕಲ್ ಮಾಡ್ಕೊಂಡು ಆಮೇಲೆ ಸರ್ಕಲ್ ಮಾಡ್ಕೊಂಡು ಇವಾಗ ನೀನು ಈಗ ನಿನ್ ಪ್ಯಾಟ್ರನ್ ಯಾವ್ದು ಬೇಕು? ಪ್ಯಾಟ್ರನ್ ಗೊತ್ತಿಲ್ಲ. ಇದು ಎಲೆ. ಸರಿ, ಐಡಿಯಾ ನೀವೇ ಕೊಡಿ. ಟೀಚರ್, ಇದು ನಾನು ಎಲ್ಲರೂ ಎಲ್ಲೆಲ್ಲಿ ಮಾಡ್ತಾವ್ರಲ್ಲ ಅವಳು ತಂಬಲ್ ಮಾಡ್ತಾವಳೆ. ನಾನು ಬೇರೆ ಏನಾರ ಮಾಡ್ಬೇಕಲ್ಲ. ಏನ್ರಲ್ಲಿ ಮಾಡ್ತೀಯಾ? ಅದೇ ನಾನು ಯೋಚಿಸ್ತೇನೆ ಏನಾರ ಮಾಡ್ಲಿ ಅಂತ. ಡಿಫ್ರೆಂಟ್ ಆಗಿ ನಾನು ಯುನೀಕ್ ಆಗಿರ್ಬೇಕು. ತಂಬು ಯೂಸ್ ಮಾಡ್ಬಿಟ್ಟಿದ್ದಾಳೆ ಅವಳು. ಹೇರ್ ಹೇರು ಏನ್ ಹೇಳು? ಸ್ಟ್ರೈಟ್ ಹೇರ್ಸ್ ಎಲೆ ಇಟ್ಬಿಟ್ಟು ಯಾವ್ದಾದ್ರು ಒಂದೇ ಒಂದ್ ಎಲೆ ತಗೋ. ಈಗ ಇಲ್ಲಿ ಇದು ಇಟ್ಬಿಟ್ಟು ಹಿಂಗ್ ಇಟ್ಬಿಡ್ಬೇಕು. ಇದ್ರ ಟೀಚರ್ ನಾನು ಕನ್ನಡದಲ್ಲಿ ಹೇಳಿದೆ, ನಂಗೆ ಎಲ್ಲೆಲ್ಲಿ ಬೇಡ. ಅವರು ಇಂಪ್ರೆಷನ್ ತಗೋದಿದ್ದಾರೆ. ಈ ಲೈನು ನೀನು ಔಟ್ ಇದು ಒಳಗಡೆ ಇರೋದನ್ನ ಖಾಲಿ ಬಿಟ್ಕೋ. ಲೈಟ್ ಕಲರ್ ಒಳಗಡೆ ಹಂಗೆ ಇರುತ್ತೆ. ಇಲ್ಲಿ ಈಚೆಗಡೆ ಮಾತ್ರ ಬೇರೆ ಕಲರ್ ಆಗಿರುತ್ತೆ. ವೈಟ್ ಟೆಕ್ಸ್ಚರ್. ಏನ್ ಯಾವ ಕಲರ್ ಕೊಡ್ತೀಯೋ ಕೊಟ್ಕೋ ನೀನು. ಇವಾಗ ಹಿಂಗ್ ಇಟ್ಟಿರ್ತೀಯ ಅಲ್ವಾ, ಇದು ಹಿಂಗೆ ಇರುತ್ತೆ ಎಲೆ. ಉಲ್ಟಾ ಇಂಪ್ರೆಷನ್ ಬರುತ್ತೆ. ಅವ್ರದ್ದು ಇದು ಬರುತ್ತೆ, ನಿಂದು ಈಚೆಗಡೆ ಡಾರ್ಕ್ ಬರುತ್ತೆ. ಓಕೆನಾ? ಈಚೆ ಕಡೆ ಮಾತ್ರ ಹಿಂಗ್ ಬರುತ್ತೆ. ಒಳಗಡೆ ಪೂರ್ತಿ ಇದಿಷ್ಟು ಹಿಂಗೆ ಗ್ಯಾಪ್ ಇರುತ್ತೆ. ಇಲ್ಲಿ ಬ್ಯಾಕ್ ಗ್ರೌಂಡ್ ಕಲರ್ ಇರುತ್ತೆ. ಆಚೆ ಬ್ರಷ್ ಮಾಡ್ಬೇಕಾ ಇದನ್ನ? ಹೌದು. ಹಿಂಗಿಡ್ಲಾ? ಸೆಂಟರ್ ಫಸ್ಟ್ ಇಟ್ಬಿಡ್ಲಾ? ಇಡು. ಇದನ್ನ ಇಟ್ಕೋ, ಇಲ್ಲಿ ಅಲ್ಲಿ ಇಟ್ಕೋ. ಹಂಗೆ ಈಗೆಲ್ಲ ಸ್ಲೀವ್ಸ್ನ ಡ್ಯಾಪ್ ಮಾಡ್ಕೋ. ನಾನು ಬಿಡ್ತಿದ್ದೀನಿ ಕೈ. See, that is what I told. ಅಲ್ಲಾಡಬಾರ್ದು. ಅಲ್ಲಾಡಿದ್ರೆ ಇಂಪ್ರೆಷನ್ ಹೋಗ್ಬಿಡುತ್ತೆ. ಪೇಂಟ್ ಜಾಸ್ತಿ ಆಗ್ಬೇಕಿತ್ತ? ನೀ ಹಾಕ್ಲಿಲ್ವಾ ಪೇಂಟ್ ಜಾಸ್ತಿ? ಈಗ ಅಲ್ಲಿ ಇಲ್ಲಿಂದ ಲೀಫ್ ಎತ್ತ. ಇದು ಆಕ್ಚುಲಿ ಚೆನ್ನಾಗಿದೆ. ಫ್ಯಾಂಟಾಸ್ಟಿಕ್, ಮಾರ್ವೆಲಸ್. ಗೈಸ್, ಹೃದಯ ನನ್ನ ಹೃದಯ ಹೃದಯ ಟುವಿ ಟುವಿ ಅನ್ನ ಸಮಯ ಜನ್ಮಕ್ಕೂ ಏನಿದು? ಸ್ವಲ್ಪ ಜಾಸ್ತಿ ಒತ್ಬಿಟ್ಟಿದ್ದೀನಿ. ಓಟು ಇನ್ನ ಆಗಿಲ್ಲ. ದಿಶಿಕ್ ಅವ್ರ ಆರ್ಟ್ ನೋಡಿ ಫ್ರೆಂಡ್ಸ್, ಸಖತ್ತಾಗಿದೆ. ವಾವ್, ಪಕ್ಕ ಫಿಕ್ಸ್ ಫಸ್ಟ್ ಪ್ಲೇಸ್. ಏನು ಅದು? ಏನು ರೇಖೆ ಕೈಸ್ ನನ್ನ ಕೈಲಿರಲಿಲ್ಲ, ಎಲ್ಲ ವಿಧಿಲಿಕ್ಕಿದ್ದ. ಫ್ರೆಂಡ್ಸ್, ಒಂದು ರೇಂಜಿಗೆ ಆಗಿದೆ ಎಲ್ರದ್ದು ಆರ್ಟ್. ಫಸ್ಟ್ ಪ್ಲೇಸ್ ಗೋಸ್ ಟು ದಿಶಿಕ್. ನನಗೆ ಶ್ರೇಯಸ್ಗೆ ಕಾಂಪಿಟೇಷನ್ ಇದೆ ಇವಾಗ. ವೋಟಿಂಗ್. ಈ ವಿಡಿಯೋನೇ ಲೈವ್ ಹೋಗೋದು ಲೇಟು. ಈ ಪೇಂಟ್ ಇಷ್ಟ ಆಗಿದ್ರೆ ಎ ಅಂತ ಕಮೆಂಟ್ ಮಾಡಿ, ಪೇಂಟ್ ಇಷ್ಟ ಆಗಿದ್ರೆ ಬಿ ಅಂತ ಕಮೆಂಟ್ ಮಾಡಿ ಅಂತ ಹಾಕಿ ಲೈವ್ ಹೋಗಿ. ಇಲ್ಲ, ಬರೀ ಡಿ. ಸ್ಕೂಲಲ್ಲಿ ಅದು ಡ್ಯಾಶ್ ಸಂಧ್ಯಾ ಮ್ಯಾಮ್ ಹೇಳ್ಕೊಟ್ಟಿದ್ದು. ಹಾಕ್ಬೇಡ ಮತ್ತೆ ಬಿಡು, ನಿಂಗೆ 2 ಮಂತ್ಸ್ ಆಗ್ತಿದ್ರೆ. ಒಂದ್ಸತಿ ಆರ್ಟ್ ಹಾಳಾಗದೆ ಸಿಗ್ನೇಚರ್ ಇಂದ ಅಲ್ವಾ? ಬಿಟ್ಬಿಡಕ ಅದನ್ನೆಲ್ಲ ಕರೆಕ್ಟ್ ಹಾಕಿವಿ. ಸಿಗ್ನೇಚರ್ ಮಾಡಿ ತೋರಿಸಿ ಮಾನಸ್ ಅವರು. ಅಲ್ಲಿ ಮಾನಸ್ ಅವ್ರ ನೋಡಿ ಇದು ಉಪೇಂದ್ರ ಇನ್ಸ್ಪಿರೇಷನ್. ಹಿಂಗ್ ನೋಡಿದ್ರು ಅದು ಆಟು, ಹಿಂಗ್ ನೋಡಿದ್ರು ಆಟು. ಆರ್ಟ್ಲೆಸ್ ಇರೋ ಆರ್ಟ್ ಇದು. ಪ್ಯಾಕಪ್ ಆಯ್ತು.
ನಮ್ ಟೀಚರ್ನ ಕೇಳಿ ಫ್ರೆಂಡ್ಸ್ ಹೆಂಗಿತ್ತು ಡೇ ಅಂತ ಕೇಳೋಣ. ಹೌ ವಾಸ್ ಯುವರ್ ಡೇ? ಯಾ ಗುಡ್. ದೊಡ್ಡ ಮಕ್ಳನ್ನ ಹ್ಯಾಂಡಲ್ ಮಾಡೋದು ಸ್ವಲ್ಪ ಕಷ್ಟ ಆಯಿತು. ಕಷ್ಟ ಅಂದರೆ ಅವರು ಸೊನ್ನೆ ಕತ್ಕೊ ಅಂತ ಹೇಳೋಕ್ಕಾಗಲ್ಲ. ಹ್ಯಾಂಡಲ್ ಮಾಡೋಕ್ಕೆ ಸ್ವಲ್ಪ ಚಾಯೆ ಅಷ್ಟೇ. ಚೆನ್ನಾಗಿತ್ತು. ಇಟ್ ವಾಸ್ ಗುಡ್. ತುಂಬಾ ಕಾಟ ಕೊಟ್ವಾ ಟೀಚರ್? ಹೌದು ಅಂತ ಹೇಳ್ಬಿಡಿ. ಸ್ಟೂಡೆಂಟ್ ಯಾರು? ಟಾಪ್ ಗೋಸ್ಟು ನಿಯತ್ತಾಗಿ ನಾನು ಹೇಳ್ದಂಗೆ ಕ್ಲೀನಾಗಿ ಡೌಟ್ ಕೇಳ್ಕೊಂಡೆಲ್ಲ ಮಾಡಿದ್ದು ಫೇವ್ರೆಟ್ ಸ್ಟೂಡೆಂಟ್ ಅಲ್ವಾ? ಶಿ ಡಿಡ್ ಲೈಕ್ ತಲೆ ತಿನ್ಲಿಲ್ಲ. ಇದು ಜಶು ಅಂತ ಹೇಳ್ಬಿಟ್ಟು ಶಿ ಯಾರೋ ಒಬ್ರು ಹಿಂಗೆಲ್ಲ ನೋಡ್ತಾ ಇದ್ದಾರೆ ಕಣ್ಣೆತ್ತಿ. ತಲೆ ತಿನ್ಲಿಲ್ಲ ಅಂದ್ರಲ್ಲ, ನನಗೆ ಮನ್ಸಿಗೆ ಮುಟ್ತು. ಅವಳಿಗೆ ಅಟ್ಲೀಸ್ಟ್ ಒಂದು ಐಡಿಯಾ ಇದೆ ಆರ್ಟ್ ಬಗ್ಗೆ. ನಂಗೆ ಗೊತ್ತಿಲ್ಲ, ನಾವೆಲ್ಲ 0% ಅಂತ ಮಾಡಿರೋ ಆರ್ಟು. ಅದಕ್ಕೆ ನಿನಗೆ ವೆಯ್ಟ್ ಮಾಡ್ತಿದ್ದೆ. ಇಲ್ಲ ನಾನೇ ಕುಡಾಂಗ್ ತರ ಮಾಡಕ್ ಹೋಗಿ ಅಡಂಗ್ ಮಾಡ್ಬಿಡ್ತಿದ್ದೆ. ಮನಸ್ಸು ಮಾಡ್ದೆ ನೋಡು. ಪೇಷನ್ಸ್ ಇಟ್ಕೊಳ್ಳೋಷ್ಟು ಪೇಷನ್ಸ್ ಸ್ಟಾರ್ಟಿಂಗ್ ಅಲ್ಲೇನೆ ನಾನು ಎಲ್ರಿಗೂ ಡಿಫ್ರೆಂಟಾಗಿ ಮಾಡ್ಬೇಕು ಅನ್ಕೊಂಡು ಸ್ಟಾರ್ಟ್ ಮಾಡಿದೆ. ಎಲೆ ಬೇಡ, ಕೈ ಬೇಡ, ಕಾಲು ಬೇಡ ಅನ್ಕೊಂಡು. ಆಮೇಲೆ ಎದಂದ ಏಣಿ ಅದನ್ನು ಹೇಳ್ಕೊಟ್ಟೆ. ಸೆಂಟರ್ಗೆ ಹಾಕು, ಸೈಡಿಗೆ ಮೂನ್ ಮಾಡೋಣ ಅಂದ್ಬಿಟ್ಟು. ಆಮೇಲೆ ಚೌಕಟ್ ಮಾಡ್ದ. ಸರಿ ಹಾಳಾಗೋಗ್ಲಿ ಅದನ್ನು ಸರಿ ಮಾಡಿಕೊಟ್ಟೆ. ಅದನ್ನು ಹಾಳು ಮಾಡ್ದ. ವೆಲ್ ಫ್ರೆಂಡ್ಸ್, ಮುಗೀತು. ಬನ್ನಿ ಆರ್ಟ್ ತೋರಿಸ್ತೀನಿ. ಹಲೋ ಆರ್ಟಿಸ್ಟ್, ಬನ್ನಿ ಇಲ್ಲಿ. ನೀವು ಆರ್ಟ್ ತೋರಿಸಿ. ನಮ್ಮ ಟೀಚರ್ ಫಸ್ಟ್ ತೋರಿಸಿದ್ರೆ ಪ್ಲೀಸ್ ನಮ್ಗೆ ಕೊಡಿ. ಟೀಚರ್ ಹೇಳ್ಬೇಕಿದ್ರ ಬಗ್ಗೆ. ಹೌದು ಟೀಚರ್ ಬನ್ನಿ. ಅದಿ ಸ್ಕೂಲ್ ಹುಡುಗ ರೆಡಿ ಆಗ್ಬಿಟ್ಟವ್ರಿ. ನಾನು ಮಾಸ್ಕ್ ಎಲ್ಲ ಹಾಕೋಬಿಡ್ತೀನಿ. ಆಮೇಲೆ ಯಾರು ಆರ್ಟ್ ಚೆನ್ನಾಗಿಲ್ಲ ಅಂತ ಇದೆಲ್ಲ ಇವ್ರುಗಳು ಮಾಡಿದ್ದು. ಅವ್ರ ಫೇವರೇಟ್ ಸ್ಟೂಡೆಂಟ್ ಇಲ್ಲಿ. ಸ್ಟೂಡೆಂಟ್ ಎಲ್ಲರೂ ಫಸ್ಟ್ ಬೆಂಚ್ ಮಾಡಿದ್ದಾರೆ. ಬೇಗನೂ ಮಾಡಿ ನಮಗೆ ಪ್ರೆಷರ್ ಕೊಟ್ಟು. ಆಕ್ಚುಲಿ ನಾನು ಆರ್ಟ್ ಚೆನ್ನಾಗಿ ಬರ್ತಿರೋದಕ್ಕೆ ಇವ್ರು ನೋಡಿ ಟೆನ್ಷನ್ ಆಗೋದೆ. ಬನ್ನಿ ಇಲ್ಲಿ. 40-50% ಟೆನ್ಷನ್. 50% ನಾನೇ ಆ್ಯಡ್ ಮಾಡಿದೆ, 50% ಟೆನ್ಷನ್. ಸೊ ನಿಮ್ಮ ಆರ್ಟ್ ಬಗ್ಗೆ ಏನು ಹೇಳ್ತೀರಾ? ಆರ್ಟು ನಾನು ಇಷ್ಟು ಮಾಡೋಲ್ಲ ಅನ್ಕೊಂಡಿದ್ದೆ. ಏನೋ ಅನ್ಕೊಂಡು ಮಾಡಿದೆ, ಏನೋ ಬಂತು. ಆಮೇಲೆ ಅದನ್ನ ಏನೋ ಮಾಡೋದೆ, ಕೊನೆ ನಿಂಗೆ ಬಂದಿದೆ. ಗೊತ್ತಿಲ್ಲ. ನಾನು ಕಣ್ಣೆದ್ರಿಗೆ ಇದ್ರೆ ಒಂದು ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ. ಕಳ್ಸಿ ಆಚೆ. ಇನ್ನ ಪೇಂಟ್ ಸ್ಟೈಲ್ ಮತ್ತೆ ಪ್ರಯತ್ನ ಮಾಡ್ತೀನಿ. ಅದು ಶ್ರೇಯಸ್ ಅವ್ರು ಮತ್ತೆ ಪರಿಗಣಿಸಿದ್ರೆ ಚೆನ್ನಾಗಿ. ಆರ್ಟ್ನ ತೋರಿಸಿ ಆರ್ಟ್ ತೋರಿಸಿ ಅವ್ರ ಬಗ್ಗೆ ಕೇಳ್ತೀವಿ. ಇದು ಹಂಗಲ್ಲ ಉಪೇಂದ್ರ ಸ್ಟೈಲು. ಹಿಂಗೂ ನೋಡ್ಬೋದು, ಹಿಂಗೂ ನೋಡ್ಬೋದು. ಹಂಗೆ ನೋಡ್ರೆ ಚೆನ್ನಾಗಿ ಕಾಣುತ್ತೆ. ಅದೇ ಸ್ಪೆಷಾಲಿಟಿ. ಓಕೆ, ಇದು ಅಬ್ಸ್ಟ್ರಾಕ್ಟ್ ಆರ್ಟ್ ಅಂತಾರೆ ಇದನ್ನ. ತಲೆಯಲ್ಲಿ ಒಂದಿರುತ್ತೆ, ಇಲ್ಲಿ ಬಿಡಿಸೋದೇ ಒಂದಲ್ಲ. ಇದು ಅವರ ಕಟ್ ಮಾಡ್ಬಿಡಿ. ಇದು ದಿಶಿಕಾ ಅವರ ಸ್ಟೂಡಿಯಸ್ ಬ್ಯೂಟಿಫುಲ್ ಆರ್ಟ್. ಫಸ್ಟ್ ಬೆಂಚ್ ಬನ್ನಿ, ಹತ್ರ ಬನ್ನಿ ಪ್ಲೀಸ್. ಚೆನ್ನಾಗಿ ಮಾಡಿದೀವಿ. ಜಂಬಾ ಹೇಳಿ, ಸ್ವಲ್ಪ ಕೇಳಿಸ್ಲಿ. ಜಸ್ಟ್ ಅವ್ರು ಹೆಲ್ಪ್ ಮಾಡಿದ್ದಾರೆ ಕಂಪ್ಲೀಟ್ ಮಾಡಕ್ಕೆ. ನಮ್ಮ ಟೀಚರು ಫಸ್ಟ್ ಪ್ಲೇಸ್ ಇವ್ರಿಗೆ. ಫಸ್ಟ್ ಪ್ಲೇಸ್ ನನಗೇನೆ ಹೇಳ್ದೇನೆ ಗೊತ್ತಾಗಿದೆ ಫಸ್ಟ್ ಪ್ಲೇಸ್ ನನಗೆ ಅಂತ. ಪಾಸ್ ಎಲ್ರದ್ದು ಫ್ರೇಮ್ ಮಾಡ್ಬೋದು. ಮಾಡಿಸಿದ್ರೆ ಅದು ಪಾಸ್ ಮಾತ್ರ ನೀವೇನಾರು ಕೊಟ್ರೆ. ಹಿಂದೆ ಇರೋ ಅಮೂಲ್ಯವಾದ ಶೀಟ್ಗಳನ್ನು ತೆಗೆದಿದ್ದೀವಿ. ಏನು ಇದನ್ನು ಇಟ್ಕೊಂಡ್ಬಿಟ್ಟಿದ್ದೀರಲ್ಲ. ಅದೇ ಇಟ್ಸ್ ಆಲ್ಸೋ ಪಾರ್ಟ್ ಆಫ್ ಆರ್ಟ್. ಯಾವುದು? ಬನ್ನಿ ಸ್ಕೂಲ್ ಬಾಯ್. ಅದು ಹಿಂಗ್ ಬೇಕು ವ್ಯೂವರ್ಸ್ ಪರ್ಸ್ಪೆಕ್ಟಿವ್. ಇದು ನೀವು ಹಿಂಗ್ ನೋಡಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ ಅಥವಾ ಹಿಂಗ್ ನೋಡಿದ್ರೆ ಏನ್ ಅನ್ಸುತ್ತೆ ನೀವೇ ಕಮೆಂಟ್ ಮಾಡಿ. ಇದು ಆಕ್ಚುಲಿ ಫಸ್ಟ್ ಎಲ್ರು ಅವಮಾನ ಮಾಡಿದ್ರು ಗ್ಯಾರೇಜ್ ಆರ್ಟ್ ಅಂತ. ನಮ್ಮ ಟೀಚರ್ ಸಹಾಯದಿಂದ ಆ ಕಸದಲ್ಲೂ ಒಂದು ಇದನ್ನು ಹುಡುಕಿ ಈ ಮಟ್ಟಿಗೆ ಬಂದಿದೆ. ನೋಡೋ ತರ ಇದೆ. ದೂರದಿಂದ ನೋಡಿದ್ರೆ ಚೆನ್ನಾಗಿ ಕಾಣುತ್ತೆ, ಹತ್ರ ಬಂದ್ರೆ ಅಷ್ಟೇ. ಖುಷಿ ಆಯ್ತು. ಆರ್ಟ್ ಡೇ. ನೆಕ್ಸ್ಟ್ ಶಾಲಿನಿ ಅವರ ಆರ್ಟ್ ಎಲ್ಲಿ? ತೋರಿಸಿ. ನೀವು ಬನ್ನಿ. ಲಾಲ್ಬಾಗ್ ಅಲ್ಲಿ 300 ಜನ ಬಂದಿದ್ರು. ಅದ್ರಲ್ಲಿ 200 ಜನ ನಿಮ್ಮ ಆರ್ಟ್ ಪಕ್ಕ ನಿಂತ್ಕೊಂಡು ಅದ್ರ ಬಗ್ಗೆ ಹೇಳಿ. ಬೇಗ ಹೇಳಿ, ಜೋರಾಗಿ ಹೇಳಿ. ಫ್ರೆಂಡ್ಸ್ಗೆ ಡೆಡಿಕೇಟ್ ಮಾಡಿರೋದು. ಅದೇನು ತಮ್ಮ ಇಂಪ್ರೆಷನ್ ಏನ್ ಹೇಳಿ? ತಮ್ಮ ಇಂಪ್ರೆಷನ್. ಈ ಮನುಷ್ಯ ಇವರು ಎಲ್ಲೋ ಮಾನಸ್ ಅವರು, ಬ್ಲೂ ಕಲರ್ ದಿಶಿಕಾ ಅವರು, ವೈಟ್ ಕಲರ್ ಜಶು ಅವರು, ಆರೆಂಜ್ ನಾನು, ಗ್ರೀನ್ ಬ್ಲಾಕ್ ಅಂಡ್ ವೈಟ್ ಎಲ್ಲ. ಬ್ಲಾಕ್ ಎಲ್ಲ ಇಲ್ಲಿ ಲಾಲ್ಬಾಗ್ ಅಲ್ಲಿ ಬರೋ ಮೆನ್ನು, ಬ್ಲಾಕ್ ಎಲ್ಲ ಮೆನ್ನು, ವೈಟ್ ಎಲ್ಲ ವುಮೆನ್ನು. ಲಾಲ್ಬಾಗ್ ಅಲ್ಲಿ ಯಾರು? ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಇಷ್ಟ ಆಯ್ತಾ? ಕೂಲ್.
ನೆಕ್ಸ್ಟ್ ಪ್ರಕೃತಿ ಅವ್ರ ಆರ್ಟ್ ಇದು. ಪ್ರಕೃತಿ ಆರ್ಟ್ ತೋರಿಸಿ. ಪ್ರಕೃತಿ ಅವ್ರಿಲ್ಲ, ಕಾರಣಾಂತರದಿಂದ ಅವ್ರು ಬೇಗ ಹೋಗ್ಬೇಕಾಗಿತ್ತು. ಮೋಸ್ಟ್ಲಿ ಕ್ಲಾಸ್ ಇಷ್ಟ ಆಗಿಲ್ಲ ಅನ್ಸುತ್ತೆ. ಜಸ್ಟ್ ಜೋಕಿಂಗ್ ಅಷ್ಟೇ. ಇದು ಅವರ ಆರ್ಟ್ ನೋಡಿ, ಪ್ರಕು ಆರ್ಟ್ ಬೈ ಪ್ರಕು. ನಮ್ದು ಬ್ಯೂಟಿಫುಲ್ 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 ಕೋಟ್. ಕೋಟ್ನ ಒಂದ್ಸಲಿ ಓದಿದ್ರೆ ಚೆನ್ನಾಗಿರುತ್ತೆ. If you can't handle the start, you'll never finish the end. तुमसे ना हो पाएगा. ನನ್ನ ಓನ್ ಕೋಟ್ ಇದು, ನಾನೇ ಬರ್ದಿರೋದು. ಇದು ಸೇರಿ 2300 ಸತಿ ಹೇಳಿದ್ವಿ. ಖುಷಿ. ಆರ್ಟ್ ಇಷ್ಟ ಆಯ್ತು. ಎಲೆ ಇದು ಲೀಫ್ ಇಂಪ್ರೆಷನ್ಸ್ ನಮ್ಮ ಟೀಚರ್ ಹೆಲ್ಪ್ ಮಾಡಿದ್ರು. ತಲೆ ನಾನೇ ಜಾಸ್ತಿ ತಿಂದಿರೋದು ಅವ್ರಿಗೆ. ಅದು ಅಲ್ಲ ನಾನು ಅನ್ಕೊಂಡೆ ಗೊತ್ತಾ, ನನ್ಗೆ ಅವಳು ಹೇಳಿದ್ರು ಅಂತ. ಮೆಚ್ಚಿದೆ ನಿನ್ನ. ಎಕ್ಸಾಕ್ಟ್ಲಿ, ಬಿಕಾಸ್ ತಲೆ ಬುಡ ಏನೂ ಗೊತ್ತಿಲ್ಲ ಆರ್ಟ್ ಬಗ್ಗೆ. ಅದಕ್ಕೆ ನನಗೆ ಹಾಳು ಮಾಡಬಾರ್ದು ಆರ್ಟ್ ಅಂತ ಇನ್ನೊಂದು ಹಾರ್ಟ್ ಹಾಕಿದ್ದೀವಿ ಇಲ್ಲಿ. ಐಡಿಯಾ ಬೈ ಶ್ರೇಯಸ್ ಇದು. ಇಷ್ಟೇ ಫ್ರೆಂಡ್ಸ್, ಹ್ಯಾಡ್ ಅ ಗುಡ್ ಡೇ. ನನಗೆ ಭಯ ಏನಂದ್ರೆ ನೆಕ್ಸ್ಟ್ ಟೈಮ್ ನಮ್ಮ ಟೀಚರು ಮತ್ತೆ ಕರ್ಸ್ತಾರೋ ಇಲ್ವೋ ಅಂತ. ಬಟ್ ಸ್ಟಿಲ್ ನಿಮ್ ಡ್ರಾಯಿಂಗ್ಸ್ ತಗೊಳ್ಳಿ ಕೈಯಲ್ಲಿ. ಡ್ರಾಯಿಂಗ್ ಸಾರಿ, ಪೇಂಟಿಂಗ್ ತಗೊಳ್ಳಿ ಎಲ್ಲ ತಗೊಳ್ಳಿ. ಆಕ್ಚುಲಿ ಇವತ್ತೆಲ್ಲ ಮಾಡಿದ್ದು ಲೀಫ್ ಇಂದ ಏನೋ ಮಾಡ್ಸಿದ್ರು, ಎಲ್ಲ ಲೀಫ್ ಯೂಸ್ ಮಾಡಿ. ಅದು ಒಂಥರ ಡಿಫ್ರೆಂಟ್ ಆಗಿತ್ತು. ನಿಜ, ನಾನಂತೂ ಟೀಚರ್ ಕೊಟ್ಬಿಡಿ, 2 ಟೀಚರ್ ಕೊಟ್ಬಿಡಿ. ಟೀಮ್ಗೆ ವಿರುದ್ಧವಾಗಿ ಹೋಗಿರೋ ಏಕೈಕ ವ್ಯಕ್ತಿ ಅಂದ್ರೆ ಇವರೇ. ಅಬ್ಸ್ಟ್ರಾಕ್ಟ್ ಮೈಂಡ್. ಚೆನ್ನಾಗಿ ಬಂದಿದೆ. ಮಾನಸನು ಅಲ್ವಾ? ಸೊ ಯಾ, ದಿಸ್ ವಾಸ್ ಅ ಡೇ ಗೈಸ್. ಎಲ್ಲರೂ ಎಂಜಾಯ್ ಮಾಡಿದ್ದೀರಾ ತಾನೆ? ಥ್ಯಾಂಕ್ಸ್ ಜಶು ಫಾರ್ ಟೀಚಿಂಗ್ us how to ಪ್ಲಾನಿಂಗ್ ದಿಸ್ ಡೇ. ಫಾಲೋ ಮಾಡಿ. ಬಿಡಿ, ತಲೆ ಕೆಡ್ಸ್ಕೋಬೇಡಿ, ಅವ್ರು ನೀಟಾಗಿ ಹೇಳ್ತಿಲ್ಲ. ಇದೆಲ್ಲ ಕಟ್. ಮಾಡಿ ಅಪ್ಕಮಿಂಗ್ ಡೇಸ್ ವರ್ಕ್ಶಾಪ್ ಆ ಥರ ಪ್ಲಾನ್ ಮಾಡ್ತಾರೆ ಜಸ್ವಿನಿ ಅವರು. ಅದನ್ನ ಅವ್ರ ಇನ್ಸ್ಟಾಗ್ರಾಮ್ ಅಲ್ಲಿ ಅನೌನ್ಸು ಮಾಡ್ತಾರೆ. ಅವ್ರ ಇನ್ಸ್ಟಾಗ್ರಾಮ್ ಐಡಿ ಬಂದು ಈ ತರ ಬಿಗಿ 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 ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಟಿ 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 ಅಂತ ಬಿಕ್ಕಳು ಹಿಡಿಯುತ್ತೆ. ಅದನ್ನ ಮೆನ್ಷನ್ ಮಾಡ್ತೀನಿ. ಪ್ಲೀಸ್ ಅವ್ರ ಅಕೌಂಟ್ನ ಫಾಲೋ ಮಾಡಿ, ಅಪ್ಡೇಟ್ಸ್ ಅವರು ನಿಮಗೆ ಹೇಳ್ತಾರೆ. ಓಕೆ, ಸೊ ಹೋಪ್ಫುಲಿ ಈಗ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಸೊ ಡೂ ಲೈಕ್, ಶೇರ್, ಸಬ್ಸ್ಕ್ರೈಬ್, ಕಮೆಂಟ್. ಓಕೆ, ಸಿ ಯು ಟಿಲ್ ನೆಕ್ಸ್ಟ್ ವೀಕ್. ಬಾಯ್.